ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ. ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸುತ್ತಿರುವ ಮುರುಘಾ ಶ್ರೀಗಳು ಮಠಕ್ಕೆ ಆಗಮಿಸಿದ್ದಾರೆ. ಶ್ರೀಗಳು ಮಠದ ಆವರಣದಲ್ಲಿ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ್ದು, ಬಂದಿರುವ ಸಂದರ್ಭವನ್ನ ಧೈರ್ಯವಾಗಿ ಎದುರಿಸುತ್ತೇನೆ, ಸಮಸ್ಯೆ ನಿವಾರಣೆ ಮಾಡುವ ಪ್ರಯತ್ನ ಮಾಡ್ತೇನೆ, ಯಾರಿಗೂ ಆತಂಕ ಬೇಡ, ಎಲ್ಲರೂ ಧೈರ್ಯ ಸಹನೆಯಿಂದ ಇರಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭಗಳು ಇದೇ ನಮಗೇನು ಮೊದಲೇನಲ್ಲ, ಇವುಗಳು ನಡೀತಾನೆ 15 ವರ್ಷಗಳಿಂದ ನಡೀತಾನೆ ಬಂದಿದ್ದಾವೆ. ಇವು ಒಳಗಡೆ ನಡೀತಾ ಇದ್ವು, ಈಗೇನ್ ನಡೀತಾ ಇದಾವಲ್ಲ ಈ ರೀತಿಯಾಗಿರುವಂತಹ ಒಳಗಡೆ ನಡೀತಾ ಇರುವಂತಹ ಪಿತೂರುಗಳು ಈಗ ಹೊರಗಡೆ ನಡೀತಾ ಇದ್ದಾವೆ. ಯಾವುದಕ್ಕಾದ್ರೂ ಒಂದು ಹಂತದಲ್ಲಿ ಅಂತಿಮವಾಗಿರುವಂತಹ ನಿರ್ಧಾರ ಅಂತ. ಇವರು ಸುಮಾರು 80 ಎಕರೆಯಲ್ಲಿ ನುಗ್ಗೆ ಸೊಪ್ಪು ಬೆಳೀತಾರೆ. 100 ಗ್ರಾಂ ನುಗ್ಗೆ ಸೊಪ್ಪಿನ ಪೌಡರ್ನ ಸುಮಾರು 600 ರಿಂದ 800 ರೂಪಾಯಿಗೆ ಮಾರ್ತಾರೆ. ನೀವು ಶುರು ಮಾಡಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಒಂದು ಸಮಸ್ಯೆಗೆ ಲಾಜಿಕಲ್ ಎಂಡ್ ಅನ್ನುವ ತಾರ್ಕಿಕವಾಗಿರುವಂತಹ ಕೊನೆ ಅನ್ನುವಂತ ಇದ್ದೇ ಇರುತ್ತೆ. ಆ ದಿಸೆಯಲ್ಲಿ ನಾವುಗಳು ಅಂತ ಒಂದು ತಾರ್ಕಿಕವಾಗಿರುವಂತಹ ಅಂತ್ಯವನ್ನ ಕಾಣುವಂತಹ ದಿಸೆಯಲ್ಲಿ, ತಂದುಕೊಳ್ಳುವಂತಹ ದಿಸೆಯಲ್ಲಿ ನಾವೆಲ್ಲರೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಮ್ಮ ಸಹಕಾರವನ್ನು ನಮಗೆಲ್ಲ ಸಹಕಾರ ಸಾಧ್ಯ. ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ ಹಾಕಿದ್ದಕ್ಕೆ ಮಲ್ಲಾಡಿಹಳ್ಳಿ ಆಶ್ರಮದಲ್ಲಿ ಶ್ರೀಗಳ ವಿರುದ್ಧ ಕೆಲವರು ಪ್ರತಿಭಟನೆ ಮಾಡಿದ್ದಾರೆ. ಮುರುಘಾ ಶ್ರೀ ಫೋಟೋಗಳನ್ನು ಹೊರಗಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಮುರುಘಾ ಮಠಕ್ಕೆ ಎಸ್ಪಿ ಕೆ ಪರಶುರಾಮ್ ಭೇಟಿ ನೀಡಿದ್ದಾರೆ. ಪೊಲೀಸರು ಸ್ಥಳ ಮಹಜರು ಮಾಡ್ತಾ ಇದ್ದು, ಸಂತ್ರಸ್ತ ಬಾಲಕಿಯರು ಕೂಡ ಮಠಕ್ಕೆ ಆಗಮಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಸಿಡಬ್ಲ್ಯೂಸಿ ಕಮಿಟಿ, ಪೊಲೀಸರು ಸ್ಥಳ ಮಹಜರು ಮಾಡುತ್ತಿದ್ದಾರೆ. ಇದರ ಮಧ್ಯೆ ಮಹಜರಿಗಾಗಿ ಮಠದ ಬಾಗಿಲು ಹಾಕಲಾಯಿತು. ಪೊಲೀಸರ ನಡೆಯನ್ನ ಭಕ್ತರು ಖಂಡಿಸಿದ್ರು. ಮಠದ ಇತಿಹಾಸದಲ್ಲಿ ಬಾಗಿಲು ಹಾಕಿಲ್ಲ, ಈಗ್ಯಾಕೆ ಹಾಕಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಶ್ರೀಗಳ ಪರ ವಕೀಲರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಜಿಲ್ಲಾ ನ್ಯಾಯಾಲಯ ಸೆಪ್ಟೆಂಬರ್ 1ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಿದೆ. ಅಲ್ಲದೆ ಇಬ್ಬರು ಬಾಲಕಿಯರಿಗೂ ನೋಟಿಸ್ ಜಾರಿ ಮಾಡಲಾಗಿದೆ. ಮುರುಘಾ ಶ್ರೀಗಳ ವಿರುದ್ಧದ ಆರೋಪಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಈ ರೀತಿಯ ಪ್ರಸಂಗ ಆಗಬಾರದಿತ್ತು, ಇದು ಭಾವನಾತ್ಮಕವಾದ ವಿಚಾರ, ಇದನ್ನ ವೈಭವೀಕರಿಸುವುದಕ್ಕಿಂತ ಮೊಟಕುಗೊಳಿಸಬೇಕು. ನಮ್ಮ ಧಾರ್ಮಿಕ ಕ್ಷೇತ್ರದ ನಂಬಿಕೆಗೆ ಅಪಪ್ರಚಾರವಾಗಬಾರದು ಅಂತ ರಾಮನಗರದಲ್ಲಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಈ ಒಂದು ಬೆಳವಣಿಗೆ ಇದ್ದರೂ ಬಹುಶಃ ಕಾನೂನಿನ ವ್ಯಾಪ್ತಿಯೊಳಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಸರಿಯಾದ ಉತ್ತರ ದೊರಕಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇದು ಹುನ್ನಾರ ನಡೀತಿದೆ ಅಂತಕ್ಕಂತ ಹೇಳಿದ್ದೆ. ಆದರೆ ನಾನು ಆಗಲೂ ಹೇಳಿದ್ದೆ, ಇದನ್ನು ಯಾರೂ ಎಳಿಬೇಡಿ. ಇವತ್ತು ಭಾವನಾತ್ಮಕವಾದಂಥ ವಿಚಾರಗಳು, ಇದರ ಬಗ್ಗೆ ನಮ್ಮ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಾವೇನೋ ನಂಬಿಕೆ ಇಟ್ಕೊಂಡಿದ್ದೇವೆ, ಆ ನಂಬಿಕೆಗೆ ಅಪಚಾರ ಆಗಬಾರ್ದು ಅಂತಕ್ಕಂಥ ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೇನೆ. ಇದನ್ನು ಬ್ರೋಧೀಕರಿಸೋದಕ್ಕಿಂತ ಪ್ರಾರಂಭಿಕ ಅಂತಲೇ ಮೊಟಕುಗೊಳಿಸ್ತಕ್ಕಂಥದ್ದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಮುರುಘಾ ಶ್ರೀಗಳ ವಿರುದ್ಧ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ರಿಯಾಕ್ಟ್ ಮಾಡಿದ್ದಾರೆ. ಈ ಘಟನೆ ತುಂಬಾ ಅನ್ಯಾಯ, ಯಾವುದೇ ಅರೆಸ್ಟ್ ಆಗಿಲ್ಲ, ನ್ಯಾಯಾಲಯದ ಚರ್ಚೆಗೋಸ್ಕರ ಬೆಳಗಾವಿಗೆ ಹೊರಟಿದ್ರು, ಅಲ್ಲಿಂದ ಮಠಕ್ಕೆ ವಾಪಸ್ ಆಗಿದ್ದಾರಷ್ಟೇ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸರ್, ಒಂದು ಘಟನೆ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ. ಮತ್ತು ಈಗೂ ಕೂಡ ಮಾಧ್ಯಮದಲ್ಲಿ ಅವರು ಅರೆಸ್ಟ್ ಆದರು, ಈ ಥರ ಚರ್ಚೆಗಳು ಕೂಡ ಬಂದದೆಲ್ಲ 100% ಸುಳ್ಳು. ಆ ಥರ ಯಾವುದೂ ಕೂಡ ಇಲ್ಲ. ಒಂದು ನ್ಯಾಯಾಲಯದ ಒಂದು ಚರ್ಚೆಗೋಸ್ಕರ ಬೆಳಗಾವಿಗೆ ಹೊರಟಿದ್ರು. ಅದು ಅವಶ್ಯಕತೆ ಇಲ್ಲ, ಅವರು ಇಲ್ಲಿಗೆ ಅವರೇ ಈ ಕಡೆ ಬರ್ತಾ ಇದ್ರಿಂದ ವಾಪಸ್. ರಾಮನಗರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು, ಕಾರಿನ ಮೇಲೆ ಮರ ಬಿದ್ದು ಚಾಲಕ ಸಾವನ್ನಪ್ಪಿದ್ದಾನೆ. ಬೃಹತ್ ಆಲದ ಮರವೊಂದು ಚಲಿಸುತ್ತಿದ್ದ ಕಾರಿನ ಮೇಲೆ ಉರುಳಿ ಬಿದ್ದಿದ್ದರಿಂದ ಬೋರೇಗೌಡ ಅನ್ನೋರು ಮೃತಪಟ್ಟಿದ್ದಾರೆ. ವರುಣಾರ್ಭಟಕ್ಕೆ ಹಲವು ಪ್ರದೇಶಗಳು ಜಲಾವೃತಗೊಂಡಿದೆ. ರಾಮನಗರ ತಾಲೂಕಿನ ಪಾಲಭೋವಿ ದುಡ್ಡಿ ಗ್ರಾಮದ ಬಳಿ ಜಮೀನು, ಮನೆಗಳು ಜಲಾವೃತಗೊಂಡಿದ್ದು, ರಾಮನಗರ ಪಟ್ಟಣ ಅರ್ಕೇಶ್ವರ ಕಾಲೋನಿ ಮುಳುಗಡೆಯಾಗಿ ಹಲವು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಇದರಿಂದಾಗಿ ಜನರು ಪರದಾಡುವಂತಾಗಿದೆ. ಆದ್ದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಮನಗರ, ಚನ್ನಪಟ್ಟಣದಲ್ಲಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಆಯಾ ಬ್ಲಾಕ್ ಶಿಕ್ಷಣಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ.
ರಾಮನಗರ ತಾಲೂಕಿನಲ್ಲಿ ಭಾರೀ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಬಸವನಪುರ ಗ್ರಾಮದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿ ಕಾಮಗಾರಿ ನಡೀತಾ ಇರೋದ್ರಿಂದಾಗಿ ಮಳೆಯ ನೀರು ಅಂಡರ್ ಪಾಸ್ನಲ್ಲಿ ತುಂಬಿಕೊಂಡಿದೆ. ಇದರಿಂದಾಗಿ ಬೆಂಗಳೂರಿನಿಂದ ರಾಮನಗರಕ್ಕೆ ಹೋಗುತ್ತಿದ್ದ 3 ಕಾರುಗಳು ಬಸ್ ಅಂಡರ್ ಪಾಸ್ನಲ್ಲಿ ಸಿಲುಕಿಕೊಂಡಿವೆ. ರಾಮನಗರ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದ್ದು ಮಾಜಿ ಸಿಎಂ ಕುಮಾರಸ್ವಾಮಿಗೂ ಮಳೆ ಅವಾಂತರ ತಟ್ಟಿದೆ. ಮಳೆಯಿಂದ ಹೆದ್ದಾರಿ ಬಂದ್ ಆಗಿದ್ದಕ್ಕೆ ಸಂಘಬಸವನದೊಡ್ಡಿ, ಬಸವನಪುರ, ಮಥುರಾ ಗಾರ್ಮೆಂಟ್ಸ್ ಹತ್ತಿರದ ರಸ್ತೆ ಮಧ್ಯೆ ಎಚ್ಡಿ ಕುಮಾರಸ್ವಾಮಿ ಸಿಲುಕಿಕೊಂಡಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ ಮಳೆ ಮುಂದುವರೆದ ಹಿನ್ನೆಲೆ ಮನೆಯೊಂದರ ಮೇಲೆ 150 ರಿಂದ 200 ಜನರು ಸಿಲುಕಿಕೊಂಡಿದ್ದು, ಜನರ ರಕ್ಷಣೆ ಮಾಡುವಂತೆ ಸರ್ಕಾರಕ್ಕೆ ಎಚ್ಡಿ ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ರಾಮನಗರದಲ್ಲಿ ಭಾರೀ ಮಳೆ ಅವಾಂತರ ಸೃಷ್ಟಿಸಿದ್ದು, ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಪಘಾತ ಆಗಿದೆ. ರಾಮನಗರದ ಬಳಿ ಕಾರು ಅಪಘಾತ ನಡೆದಿದೆ. ನೀರಿನ ಮೇಲೆ ವೇಗವಾಗಿ ಚಾಲನೆ ಮಾಡುವ ವೇಳೆ ರಸ್ತೆ ಪಕ್ಕಕ್ಕೆ ಪಲ್ಟಿ ಹೊಡೆದು ಅಪಘಾತ ಸಂಭವಿಸಿದೆ. ರಾಮನಗರ ಚನ್ನಪಟ್ಟಣದಲ್ಲಿ ರಾತ್ರಿಯಿಂದ ಎಡಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಯಿಂದ ಹಲವೆಡೆ ಕೆರೆಗಳು ಕೋಡಿ ಬಿದ್ದಿವೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವಾಗಿದೆ. ರಾಮನಗರದ ಬೋಳಪ್ಪನಹಳ್ಳಿ ಕೆರೆ ಏರಿ ಬಿರುಕು ಬಿಟ್ಟಿದೆ. ತಕ್ಷಣವೇ ಎಚ್ಚೆತ್ತ ಅಧಿಕಾರಿಗಳು ಜೆಸಿಬಿ ಮೂಲಕ ದುರಸ್ತಿ ಮಾಡಿಸಿದರು. ಚನ್ನಪಟ್ಟಣ ತಾಲೂಕಿನ ತಗಚಗಿರಿಯ ನಾಗರಾಜು ಅನ್ನೋರ ಗದ್ದೆ ಸಂಪೂರ್ಣ ಜಲಾವೃತವಾಗಿದೆ. ಟೊಮ್ಯಾಟೊ ಬೆಳೆ ಸಂಪೂರ್ಣ ನಾಶವಾಗಿದ್ದು, ರೈತ ತಲೆ ಮೇಲೆ ಕಾಯಿ ಹೊತ್ತು ಕುಳಿತಿದ್ದಾನೆ. ರಾಮನಗರವನ್ನು ಭಾರೀ ಮಳೆ ಬಾಧಿಸ್ತಾ ಇದೆ. ಆದ್ದರಿಂದ ಸಿಎಂ ಬೊಮ್ಮಾಯಿ, ಮಾಜಿ ಸಿಎಂ ಕುಮಾರಸ್ವಾಮಿ ನೆರೆ ಪರಿಶೀಲನೆ ನಡೆಸಿದ್ದಾರೆ. ರೈಲ್ವೆ ಹಳಿ ಹಾನಿಯನ್ನ ಉಭಯ ನಾಯಕರು ವೀಕ್ಷಿಸಿದ್ರು. ಅಕ್ಕಪಕ್ಕದ ನಿವಾಸಿಗಳ ಸಮಸ್ಯೆಯನ್ನು ಆಲಿಸಿದ್ರು. ಸಚಿವರಾದ ಆರ್ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಸಿಎಂಗೆ ಸಾಥ್ ನೀಡಿದ್ರು. ಬೆಟ್ಟದ ಅಕ್ಕಪಕ್ಕದ ಹಳ್ಳಿಗಳಿಂದ ನೀರು ಹರಿದು ಬಂದಿರೋದ್ರಿಂದ ಸಮಸ್ಯೆ ಆಗಿದೆ ಅಂತ ಜನರು ಸಿಎಂಗೆ ಈಗ ತಳಗಡೆ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಬ್ರಿಡ್ಜ್ ಎಲ್ಲ ದಾಟಿ ಇಲ್ಲಿ ಕೆರೆಗಳು ಮುಗಿ ಕೆರೆಗಳು ಬ್ರೀಚ್ ಆಗಿ ಇವತ್ತು ಊರಲ್ಲೆಲ್ಲ ಕೂಡ ನೀರಾಗಿದೆ. ಹೀಗಾಗಿ ನಾನು ನ್ಯಾಷನಲ್ ಹೈವೇ PD ಅವ್ರ ಜೊತೆಗೆ ಇವತ್ತು ನಮ್ಮ ಚೀಫ್ ಸೆಕ್ರೆಟರಿಗಾಗಲೇ ಮಾತಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಎಲ್ಲೆಲ್ಲಿ ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಎಲ್ಲೆಲ್ಲಿ ಸರ್ವಿಸ್ ರೋಡ್ ಆಗ್ತಾ ಇದೆ, ಎಲ್ಲೆಲ್ಲಿ ಬ್ಲಾಕ್ ಆಗಿದೆ, ನೀರು ಹೋಗೋದಕ್ಕೆ ಅಷ್ಟನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ದೇವೆ. ಮತ್ತು ಅವ್ರಿಗೋಸ್ಕರ ನಾವು ತಡೆಯೋದಿಲ್ಲ, ನಮ್ಮ ರಾಜ್ಯ ಸರ್ಕಾರವೇ ಆ ಎಲ್ಲ ಡ್ರೈನ್ಗಳನ್ನು ಎಲ್ಲೆಲ್ಲಿ ಬ್ಲಾಕ್ ಆಗಿದೆ ಅಷ್ಟನ್ನು ಕ್ಲಿಯರ್ ಮಾಡೋದಕ್ಕೆ ಈಗಾಗಲೇ ಸಂಬಂಧಪಟ್ಟಂಥ DC-ಗಳಿಗೆ ಹೇಳಿದ್ದೇನೆ. ಅವರು JCB ತಗೊಂಡು ಇವತ್ತು ನ್ಯಾಷನಲ್ ಹೈವೇ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ಡ್ರೈನನ್ನು ಓಪನ್ ಮಾಡೋದಕ್ಕೆ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಅದು ಆಗ್ತದೆ. ಅದರ ಜೊತೆಗೆ ಈಗಾಗಲೇ ಬಹಳ ಮುಖ್ಯವಾಗಿರುವಂಥ ಒಂದು ಕೆರೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೀಚ್ ಆಗಿದ್ದರಿಂದ ಅದು ಮೇಲಿಂದ ಬರುವಂಥ ನೀರು 2-3 ಕೆರೆ ನೀರಿನ ಎಲ್ಲ ಸೇರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರಾಮನಗರದ ಸಂಪೂರ್ಣ ಒಂದು ನಾಲೆ ಇದೆ. ನಾಲೆ ತುಂಬಿ ಹರಿದು ಮನೆಗಳಿಗೆ. ತುಮಕೂರು ಜಿಲ್ಲೆಯ ಪಾವಗಡದಲ್ಲೂ ಮಳೆ ಅಬ್ಬರ ಜೋರಾಗಿದೆ. ಪಾವಗಡ ತಾಲೂಕಿನ ಹುಸೇನ್ಪುರ ಗ್ರಾಮದ ಕೆರೆ ಕೋಡಿ ಬಿದ್ದಿದ್ದು ಮನೆಗಳೆಲ್ಲ ನೀರು ನುಗ್ಗಿದೆ. ಇಡೀ ಗ್ರಾಮ ಸಂಪೂರ್ಣ ಜಲಾವೃತಗೊಂಡಿದ್ದು ಹೊಲ, ತೋಟ, ಗದ್ದೆಗಳು ಕೂಡ ನೀರಿನಿಂದ ಮುಳುಗಡೆಯಾಗಿದೆ. ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇನ್ನು ಗುಬ್ಬಿ ತಾಲೂಕಿನಲ್ಲಿ ಮಳೆ ಅಬ್ಬರಕ್ಕೆ 9 ಮನೆಗಳು ಕುಸಿದು ಬಿದ್ದಿದೆ. 4 ರೂಮ್ಗಳಿದಾವೆ. 4 ರೂಮ್ ತುಂಬ. ಸರ್ಕಾರಿ ಶಾಲೆಗೆ ಮಳೆ ನೀರು ನುಗ್ಗಿದ ಘಟನೆ ರಾಯಚೂರಿನ ಕೊಣಚಪ್ಪಳ್ಳಿಯಲ್ಲಿ ನಡೆದಿದೆ. ಶಾಲೆ ಆವರಣದ ತುಂಬೆಲ್ಲ ನೀರು ತುಂಬಿದ್ದ ಅದೇ ಶಾಲಾ ಆವರಣದ ನೀರಿನಲ್ಲಿ ಮಕ್ಕಳು ಆಟವಾಡಿದ್ದಾರೆ. ಶಾಲೆ ಪಕ್ಕದಲ್ಲೇ ಲಕ್ಷಾಂತರ ರೂಪಾಯಿ ಅನುದಾನದಲ್ಲಿ ಚರಂಡಿ ಕಾಮಗಾರಿ ನಡೀತಾ ಇದೆ. ಆದರೆ ಬಿಲ್ ಪೆಂಡಿಂಗ್ ಇರೋದ್ರಿಂದ ಚರಂಡಿ ಕಾಮಗಾರಿ ನಿಂತಿದ್ದು ನೀರಲ್ಲೇ ಶಾಲೆಗೆ ನುಗ್ಗಿದೆ. ನೀರೆಲ್ಲ ಶಾಲೆ ಒಳಗೆ ನುಗ್ಗಿ ಅದೇ ನೀರಿನಲ್ಲಿ ಈಗ ಮಕ್ಕಳು ಆಟವನ್ನ ಆಡ್ತಿದ್ದಾರೆ. ರಾಯಚೂರು ಜಿಲ್ಲೆಯ ರಾಕಲ ಪರ್ವಿಯಲ್ಲಿ ಸೇತುವೆ ಮುಳುಗಡೆಯಾಗಿದೆ. ಮಾನ್ವಿ ತಾಲೂಕಿನ ಪನ್ನೂರಿನಲ್ಲೂ ಸೇತುವೆ ಜಲಾವೃತವಾಗಿದೆ. ರಾಕಲ ಪರ್ವಿಯಲ್ಲಿ ಮುಳುಗಿದ ಸೇತುವೆ ಮೇಲೆಗೆ ಜನರು ಓಡಾಡುತ್ತಿದ್ದಾರೆ. ರೈತರು, ವಿದ್ಯಾರ್ಥಿಗಳು, ಜನಸಾಮಾನ್ಯರು ಓಡಾಡಿ ದುಸ್ಸಾಹಸವನ್ನ ಮೆರೆತಿದ್ದಾರೆ. ಅತ್ತ ರಾಯಚೂರು ಜಿಲ್ಲೆಯಲ್ಲೂ ಕಳೆದ 1 ವಾರದಿಂದ ಭಾರೀ ಮಳೆ ಸುರಿತಾ ಇದ್ದು ಹೊಲ, ಗದ್ದೆಗಳು ಸಂಪೂರ್ಣ ಜಲಾವೃತವಾಗಿದೆ. ಮೀರಾಪುರ್ ಗ್ರಾಮದಲ್ಲಿ ಸಾವಿರಾರು ಹೆಕ್ಟೇರ್ ಹತ್ತಿ ಬೆಳೆ, ತೊಗರಿ ನಾಶವಾಗಿದೆ. ಮಳೆರಾಯನ ಆರ್ಭಟಕ್ಕೆ ಗದಗ ಜಿಲ್ಲೆಯ ಹರದಗಟ್ಟಿಯಲ್ಲಿ ರೈತರು ಬೆಳೆದಿದ್ದ ಗೋವಿನ ಜೋಳ, ಹತ್ತಿ, ಈರುಳ್ಳಿ ಮತ್ತು ಉದ್ದು ಬೆಳೆಗಳು ನಾಶವಾಗಿದೆ. ಸಾಲಸೋಲ ಮಾಡಿ ಬೆಳೆದಿದ್ದ ಬೆಳೆ ನೀರು ಪಾಲಾಗಿದ್ದಕ್ಕೆ ರೈತರು ಕಂಗಾಲಾಗಿದ್ದಾರೆ.
ಗದಗ ಜಿಲ್ಲೆಯ ಶಿರಹಟ್ಟಿಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಆದ್ದರಿಂದ ರಾತ್ರಿಯಿಡೀ ಮಳೆ ನೀರು ಹೊರಹಾಕಲು ಜನರು ಹರಸಾಹಸ ಪಟ್ಟಿದ್ದಾರೆ. ಮೋಟಾರು ಪಂಪ್ ಮೂಲಕ ನೀರು ಹೊರಹಾಕಲಾಗ್ತಾ ಇದೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಬಡ ವ್ಯಾಪಾರಿಗಳ ಬದುಕು ಬೀದಿಗೆ ಬಂದಿದೆ. ಮದ್ದೂರು ಪಟ್ಟಣದ ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು ತಂದಿದ್ದ ತರಕಾರಿ ಜಲಾವೃತವಾಗಿದೆ. ಇನ್ನು ಮದ್ದೂರಿನ ರಾಜೇಗೌಡನ ದೊಡ್ಡಿಯಲ್ಲಿ ಸತತ ಮಳೆಗೆ ಕೆಲ ಮನೆಗಳು ಜಲಾವೃತವಾಗಿದೆ. ಮೈಸೂರು ಜಿಲ್ಲೆಯ ನರಸೀಪುರ ತಾಲೂಕಿನ ಕಿರಗಸೂರು ಗ್ರಾಮದಲ್ಲಿ ನಿಂಗೇಗೌಡ ರಾಜಮ್ಮ ಅನ್ನೋರ ಮನೆ ಕುಸಿದಿದೆ. ಮನೆಯಲ್ಲಿದ್ದ ಸಾಮಗ್ರಿಗಳೆಲ್ಲ ಸಂಪೂರ್ಣ ನಾಶವಾಗಿವೆ. ಮನೆ ಕುಸಿದು ಬೀಳುವ ಸಂದರ್ಭದಲ್ಲಿ ಯಾರೂ ಇಲ್ಲದಿದ್ದಕ್ಕೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹಬ್ಬ ಮಾಡ್ಬಿಟ್ಟು ನಾವು ಹೊರಗಡೆ ಬಂದು ಪಕ್ಕದ ಮನೆ ಕೂತಿದ್ದು. ಕೂತ್ಕೊಂಡು ಮಳೆ ಬತ್ತಲ್ಲ ಅಂದ್ಬಿಟ್ಟು ನಾವು ಹೊರಗಡೆ ಹೋಗಿ ಪಕ್ಕದ ಮನೆ ಕೂತ್ಕೊಂಡು ದಡ ಬಿದ್ದೋಯ್ತು. ಇದೇನಪ್ಪ ಈ ಥರ ಬಿದ್ದೋಯ್ತಲ್ಲ ಅಂತ ಈಚೆ ಬಂದರೆ ಮನೆ ಬಿದ್ದೋಗಿತ್ತು. ಸರ್ಕಾರದಿಂದ ಏನಾರು ನಮ್ಗೆ ಸಹಾಯ ಮಾಡಬೇಕು. ಇನ್ಯಾವುದೂ ಇಲ್ಲ, ಮನೆಗೆ ಒಂದೇ ಮನೆ ನಮಗೆ. ಇನ್ನು ಸೈಟ್ ಚಾಮರಾಜನಗರ ಜಿಲ್ಲೆಯಲ್ಲಿ ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಅಂಬೇಡ್ಕರ್ ಕಾಲೋನಿಗೆ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಡಿದರು. ಕೊಡಗು ಜಿಲ್ಲೆಯಲ್ಲಿ ಪಯಸ್ವಿನಿ ನದಿ ಉಕ್ಕಿ ಹರಿದು ಹಲವೆಡೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಪಯಸ್ವಿನಿ ನದಿಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಉಕ್ಕಿ ಹರಿದು ಕೊಯನಾಡು ಶಾಲೆ ಬಳಿಯ 5 ಮನೆಗಳು ಜಲಾವೃತಗೊಂಡಿದ್ದು ಈ ಮನೆಯವರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಭಾರೀ ಗಾತ್ರದ ಮರಗಳು ನೀರಲ್ಲಿ ಕೊಚ್ಚಿ ಬಂದು ಕೊಯನಾಡಿನ ಕಿಂಡಿ ಅಣೆಕಟ್ಟಿನಲ್ಲಿ ಅಡ್ಡಲಾಗಿ ನಿಂತಿದೆ. ಆದ್ದರಿಂದ ಪ್ರವಾಹದ ನೀರಲ್ಲಿ ಸೇತುವೆ ಪಕ್ಕದ ಮಣ್ಣು ಕೊಚ್ಚಿ ಹೋಗಿದೆ. ಇದ್ದಕ್ಕಿದ್ದಂತೆ ಪ್ರವಾಹದ ನೀರು ಮನೆಗಳಿಗೆ ನುಗ್ಗಿದ್ದು 7 ಕುಟುಂಬಗಳು ಪ್ರವಾಹದ ನೀರಲ್ಲೇ ಸಿಲುಕಿ ಪರದಾಡಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನೆರೆ ಸಂತ್ರಸ್ತರು ಪ್ರಾಣ ಹೋಗಿದ್ರೆ ಸರ್ಕಾರ ತಂದುಕೊಡ್ತಿತ್ತಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಇಷ್ಟು ದಿನಗಳ ಕಾಲ ಒಂದಷ್ಟು ಪ್ರಮಾಣದಲ್ಲಿ ಮಳೆ ಸಂಪೂರ್ಣ ಕಡಿಮೆ ಆಗಿತ್ತು. ಆದರೆ ನಿನ್ನೆಯಿಂದ ಸುರಿದಂತಹ ಭೀಕರ ಮಳೆಗೆ ಮಡಿಕೇರಿ ತಾಲೂಕಿನ ಕೊಯ್ನಾಡಿನಲ್ಲಿ ಮತ್ತೆ ಪ್ರವಾಹ ಉಂಟಾಗಿದೆ. ಸೊ ನಾವು ನೋಡ್ಬೋದು, ಇದು ಪಯಸ್ವಿನಿ ನದಿಯಲ್ಲಿ ಸಂಪೂರ್ಣವಾಗಿ ಕೆಸರು ಮಿಶ್ರಿತ ನೀರು ಹರಿದು ಬರ್ತಾ ಇದೆ. ಸೊ ಇದು ಕೆಸರು ಮಿಶ್ರಿತ ನೀರು ಹರಿದು ಬರುವಂತಹ ಉದ್ದೇಶ ಬೆಟ್ಟದ ಯಾವುದೋ ಒಂದು ತಪ್ಪಲಿನಲ್ಲಿ ಭೀಕರವಾದಂತಹ ಜಲಸ್ಫೋಟ ಆಗಿರುತ್ತೆ. ಅದರ ಪರಿಣಾಮವಾಗಿ ಇಂತಹ ಕೆಸರು ಮಿಶ್ರಿತ ನೀರು ಸಂಪೂರ್ಣವಾಗಿ ಹರಿದಿರುವಂಥದ್ದು. ಸಂಬಂಧಪಟ್ಟಾಗೆ ಸ್ಥಳೀಯರು ಒಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇದು ಯಾವಾಗ ಆಗಿದ್ದು, ಏನೆಲ್ಲ ಸ್ಥಿತಿ ಆಗಿದೆ? ನಿನ್ನೆ ರಾತ್ರಿ ನಾವು ನೋಡ್ಕೊಂಡೇವೆ ಹೊತ್ತಿಗೆ 4 ಪಂಚಾಯತ್ ಕರೆಯಿಸಿ ಬೆಳಗ್ಗೆ ನೀರು ಸಿಗಿತು. ಓಡಿ ಬಂದೆವು ನೋಡುವಾಗ ಇದು 3ನೇ ಅವಧಿಗೆ ಆಗೋಗಿದೆ. ಸೊ ಇದು ಅಂದ್ರು ಹೇಳುವಂತಹ ಮಾತು. ರವಿ ಎಸ್ಹಳ್ಳಿ, ನ್ಯೂಸ್ 18 ಕನ್ನಡ, ಕೊಡಗು. ಚಾಮರಾಜನಗರದ ಶಿವಕುಮಾರ ಸ್ವಾಮಿ ಭವನಕ್ಕೂ ಮಳೆ ನೀರು ನುಗ್ಗಿದೆ. ಅದೇ ಮಳೆ ನೀರಿನ ಮಧ್ಯೆಯೇ ಮದುವೆ ಕೂಡ ನಡೆಯಿತು. ಮಳೆ ನೀರಿನ ಮಧ್ಯೆ ಸಂಬಂಧಿಕರು ಊಟ ಸಹ ಮಾಡಿದ್ದಾರೆ. ವರುಣನ ಆರ್ಭಟಕ್ಕೆ ಸಾವಿರಾರು ತೆಂಗಿನಕಾಯಿ ನೀರು ಪಾಲಾದ ಘಟನೆ ಚಾಮರಾಜನಗರ ತಾಲೂಕಿನ ಹೆಬ್ಬಸೂರಿನಲ್ಲಿ ನಡೆದಿದೆ. ತೋಟಗಳಲ್ಲಿ ಕಿತ್ತು ಗುಡ್ಡೆ ಹಾಕಿದ್ದ ತೆಂಗಿನಕಾಯಿ ಮಳೆಯ ನೀರಲ್ಲಿ ಕೊಚ್ಚಿ ಹೋಗಿದೆ. ಚಾಮರಾಜನಗರ ಜಿಲ್ಲೆಯ ಜ್ಯೋತಿ ಗೌಡನಪುರ ಜಲಗಂಡ ಎದುರಾಗಿದೆ. ಸೇತುವೆ ಮೂಲಕ ನೀರು ಸರಾಗವಾಗಿ ಹರಿಯದೆ ಗ್ರಾಮಕ್ಕೆ ನುಗ್ಗಿದೆ. 100 ಮನೆಗಳು ಜಲಾವೃತವಾಗಿದೆ. ಸದ್ಯ ಸೇತುವೆ ಪಕ್ಕದಲ್ಲಿ ರಸ್ತೆಯನ್ನೇ ಅಗೆಯಲಾಗಿದೆ.